ಹಾಯ್ ನಮಸ್ಕಾರ, ನಾನು ಲಕ್ಷ್ಮಿ. ಯಂಗ್ ಸ್ಟಾರ್ ಮಹೇಶ್ ಮನುಗುಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ಪರ್ಧಾತ್ಮಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟವಾದಲ್ಲಿ ಕಮೆಂಟ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾವು ಮಾಡುವ ಎಲ್ಲ ವಿಡಿಯೋಗಳನ್ನು ಶೀಘ್ರದಲ್ಲಿ ನೋಟಿಫಿಕೇಶನ್ ಪಡೆಯಿರಿ. ಇವತ್ತಿನ ಸಂಚಿಕೆಯಲ್ಲಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವ ಬಹುವಾಕ್ಯ ಪ್ರಶ್ನೆಗಳನ್ನು ನಾನು ತಂದಿದ್ದೇನೆ. ಇವತ್ತಿನ ಇತಿಹಾಸದ ಸಂಚಿಕೆಯ ಯುರೋಪಿಯನ್ ಹಿಸ್ಟ್ರಿ ಟಾಪ್ 31 ಕ್ವಶನ್ ನಿಮ್ಮ ಮುಂದೆ. ಸ್ಟಾರ್ಟ್ ಮಾಡೋಣ, ಬನ್ನಿ. ಇತಿಹಾಸದ ಪ್ರಶ್ನೆ 1. ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿ ಯಾವುದು? ಉತ್ತರ ಕಾನ್ಸ್ಟಾಂಟಿನೋಪಲ್. ಪ್ರಶ್ನೆ 2. ಯುರೋಪಿಯನ್ ವ್ಯಾಪಾರದ ಹೆಬ್ಬಾಗಿಲು ಎಂದು ಈ ನಗರವನ್ನು ಕರೆಯುತ್ತಿದ್ದರು. ಉತ್ತರ ಕಾನ್ಸ್ಟಾಂಟಿನೋಪಲ್. ಪ್ರಶ್ನೆ 3. ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಯಾರು ಏಕಸ್ವಾಮ್ಯ ಸಾಧಿಸಿದರು? ಉತ್ತರ ಅರಬರು. ಪ್ರಶ್ನೆ 4. ಯುರೋಪಿಯನ್ ದೇಶಗಳ ವ್ಯಾಪಾರದ ಮೇಲೆ ಯಾರು ಏಕಸ್ವಾಮ್ಯ ಸಾಧಿಸಿದರು? ಉತ್ತರ ಇಟಲಿ ವರ್ತಕರು. ಪ್ರಶ್ನೆ 5. ಏಷ್ಯಾ ಮತ್ತು ಯುರೋಪ್ ನಡುವಿನ ವ್ಯಾಪಾರ ವ್ಯವಹಾರ ಈ ನಗರದ ಮೂಲಕ ನಡೆಯುತ್ತಿತ್ತು. ಉತ್ತರ ಕಾನ್ಸ್ಟಾಂಟಿನೋಪಲ್. ಪ್ರಶ್ನೆ 6. 1453ರಲ್ಲಿ ಯಾರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು? ಉತ್ತರ ಅಟೋಮನ್ ಟರ್ಕರು. ಪ್ರಶ್ನೆ 7. ವಾಸ್ಕೋ ಡ ಗಾಮಾ ಎಲ್ಲಿಂದ ತನ್ನ ಪ್ರಯಾಣ ಆರಂಭಿಸಿದರು? ಉತ್ತರ ಲಿಸ್ಬನ್. ಪ್ರಶ್ನೆ 8. ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದವರು ಯಾರು? ಉತ್ತರ ವಾಸ್ಕೋ ಡಿ ಗಾಮಾ. ಪ್ರಶ್ನೆ 9. ವಾಸ್ಕೋ ಡಿ ಗಾಮಾ ಭಾರತಕ್ಕೆ ಬಂದು ತಲುಪಿದ ಸ್ಥಳ ಯಾವುದು? ಉತ್ತರ ಕಲ್ಲಿಕೋಟೆ ಸಮೀಪದ ಕಾಪಡ್. ಪ್ರಶ್ನೆ 10. ಜಲಮಾರ್ಗದ ಮೂಲಕ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಮೊದಲ ಯುರೋಪಿಯನ್ನರು ಯಾರು? ಉತ್ತರ ಪೋರ್ಚುಗೀಸರು. ಪ್ರಶ್ನೆ 11. ಭಾರತವನ್ನು ತೊರೆದ ಕೊನೆಯ ಯುರೋಪಿಯನ್ನರು ಯಾರು? ಉತ್ತರ ಪೋರ್ಚುಗೀಸರು. ಪ್ರಶ್ನೆ 12. ಡಚ್ಚರು ಈ ದೇಶದಿಂದ ಬಂದವರು? ಉತ್ತರ ಐಲ್ಯಾಂಡ್ ಅಂಡ್ ನೆದರ್ಲ್ಯಾಂಡ್. ಪ್ರಶ್ನೆ 13. ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಇದು ಯಾರ ವ್ಯಾಪಾರದ ಕಂಪನಿ? ಉತ್ತರ ಡಚ್ಚರ ಕಂಪನಿ. ಪ್ರಶ್ನೆ 14. ಪೋರ್ಚುಗೀಸರ ವ್ಯಾಪಾರದ ಏಕಸ್ವಾಮ್ಯವನ್ನು ಮೊಟ್ಟ ಮೊದಲು ಮುರಿದವರು ಯಾರು? ಉತ್ತರ ಡಚ್ಚರು. ಪ್ರಶ್ನೆ 15. ಈಸ್ಟ್ ಇಂಡಿಯಾ ಕಂಪನಿಗೆ ದಾಸ್ತಾನು ಮಳಿಗೆ ತೆರೆಯಲು ಪರಮಾಣುವನ್ನು ನಿಲ್ಲಿಸಿದವರು ಯಾರು? ಉತ್ತರ ಜಹಾಂಗೀರ್. ಪ್ರಶ್ನೆ 16. ಮೊದಲನೆಯ ಜೇಮ್ಸ್ನ ರಾಯಭಾರಿಯಾಗಿ ಜಹಾಂಗೀರ್ನ ಆಸ್ಥಾನಕ್ಕೆ ಯಾರು ಬಂದರು? ಉತ್ತರ ಸರ್ ಥಾಮಸ್ ರೋ. ಪ್ರಶ್ನೆ 17. ಸೇಂಟ್ ಜಾರ್ಜ್ ಫೋರ್ಟ್ ಕೋಟೆಯ ಕಟ್ಟಲು ಯಾರಿಂದ ಭೂಮಿ ಪಡೆದರು? ಉತ್ತರ ಚಂದ್ರಗಿರಿ ರಾಜನಿಂದ. ಪ್ರಶ್ನೆ 18. ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಮೊದಲ ರಾಜಧಾನಿ ಯಾವುದು? ಉತ್ತರ ಕಲ್ಕತ್ತಾ. ಉತ್ತರ 19. ಪ್ರಶ್ನೆ 19. ಒಂದನೇ ಕರ್ನಾಟಕ ಯುದ್ಧವು ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು? ಉತ್ತರ ಎಕ್ಸ್ ಲಾ ಚಾಪಲ್. ಪ್ರಶ್ನೆ 20. ಎರಡನೇ ಕರ್ನಾಟಕ ಯುದ್ಧವು ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು? ಉತ್ತರ ಪಾಂಡಿಚೇರಿ. ಪ್ರಶ್ನೆ 21. ಈಸ್ಟ್ ಇಂಡಿಯಾ ಕಂಪನಿಗೆ ಯಾರು ದಸ್ತಕಗಳನ್ನು ನೀಡಿದರು? ಉತ್ತರ ಮೊಘಲ ದೊರೆ ಫಾರೂಕ್ ಸಿಯಾರ್. ಪ್ರಶ್ನೆ 22. ಬಂಗಾಳದಲ್ಲಿ ದ್ವೀಪ್ ಪ್ರಭುತ್ವವನ್ನು ಜಾರಿಗೆ ತಂದವರು ಯಾರು? ಉತ್ತರ
ಉತ್ತರ ರಾಬರ್ಟ್ ಕ್ಲೈವ್. ಪ್ರಶ್ನೆ 23. ಈಸ್ಟ್ ಇಂಡಿಯಾ ಕಂಪನಿ ಮುಂಬೈಯನ್ನು ಹೇಗೆ ವಶಪಡಿಸಿಕೊಂಡಿತು? ಉತ್ತರ ಇಂಗ್ಲೆಂಡಿನ ರಾಜಕುಮಾರ 2ನೇ ಚಾರ್ಲ್ಸ್ನಿಂದ ವಾರ್ಷಿಕ 10ನೇ ಪೌಂಡ್ ಬಾಡಿಗೆಗೆ ಮುಂಬೈಯನ್ನು ವಶಪಡಿಸಿಕೊಂಡಿತು. ಪ್ರಶ್ನೆ 25. ಎಷ್ಟರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು? ಉತ್ತರ 1453ರಲ್ಲಿ. ಪ್ರಶ್ನೆ 26. ವಾಸ್ಕೋಡಿ ಗಾಮ ಭಾರತಕ್ಕೆ ಎಷ್ಟರಲ್ಲಿ ಬಂದರು? ಉತ್ತರ 1498ರಲ್ಲಿ ಬಂದರು. ಸೊ ಇದಾಗಿತ್ತು ಇವತ್ತಿನ ಸಂಚಿಕೆ. ಇದೇ ತರಹದ ಬ್ಯೂಟಿಫುಲ್ ವಿಡಿಯೋಗಳನ್ನು ನೀವು ನೋಡಬೇಕಾ? ಹಾಗಿದ್ದಲ್ಲಿ ಯಂಗ್ ಸ್ಟಾರ್ ಮಹೇಶ್ ಮನುಗುಳಿ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಥ್ಯಾಂಕ್ ಯು.